ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಇಷ್ಟೊಂದು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಿದ್ದೀರಾ. ಸೊ ಇವತ್ತು ಇಷ್ಟು ಬೇಗ ಯಾವುದೋ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಬೇಗ ತಲುಪಿದ್ರೆ ಆ್ಯಂಡ್ ಬೇಗ ರಿಟರ್ನ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಸುದಿ ಮತ್ತು ಜಶ್ವಿ ಅಪ್ಪ ಅಮ್ಮ ಯತಿ ಇಷ್ಟು ಜನನ ಹೋಗ್ತಾ ಇದ್ದೀವಿ. ಬಟ್ ಯತಿ ಮತ್ತು ಸುದಿ ಬರ್ತಾ ಇಲ್ಲ, ನಮ್ಮನ್ನ ಡ್ರಾಪ್ ಮಾಡಿದ್ರು. ಇದು ಲಾಸ್ಟ್ ಸಂಡೇ ವ್ಲಾಗ್. ಸ್ವಲ್ಪ ಟೈಮ್ ಇರಲಿಲ್ಲ, ಹಾಗಾಗಿ ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ. ಹಾಗಾಗಿ ತುಂಬ ಲೇಟಾಗಿ ಆಗ್ತಾಯಿದ್ದೀನಿ. ಸೊ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ನೋಡಿ. ನಾವು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿರೋದು 4:45ಗೆ. 5ಗೆ ಬಸ್ ಇರುತ್ತೆ. ಸೊ ಬೇಗ ಬಂದರೆ ಸೀಟ್ ಸಿಗುತ್ತೆ ಅನ್ನೋ ಒಂದು ರೀಸನ್ಗೆ ಬೇಗ ಬಂದಿದ್ದೀವಿ. ಎಷ್ಟು ಖಾಲಿ ಇದೆ ನೋಡಿ ನೀವು ಬಸ್ ಸ್ಟ್ಯಾಂಡು. ಅದೇ 10 ಅಥವಾ 8 ಮೇಲಾದರೆ ತುಂಬ ಅಂದರೆ ತುಂಬ ರಶ್ ಆಗುತ್ತೆ. ಇವಾಗಂತೂ ತುಂಬ ಕಾಮ್ ಇದೆ. ಆ್ಯಂಡ್ ನಮ್ಮ ಜಶ್ವಿ ಕೂಡ ತುಂಬ ಕೋಪ್ರೇಟ್ ಮಾಡ್ತಾಳೆ ನಮಗೆ. ಈ ಥರ ಎಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ ಅಳಲ್ಲ, ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಳೆ. ಸೊ ಫೈನಲಿ ನಮ್ಮನ್ನ ಬಿಟ್ಟು ಸುದಿ ಮತ್ತು ಯತಿ ರಿಟರ್ನ್ ಆದರು ಮನೆಗೆ. ಸೊ ನಮಗೂ ಕೂಡ ಬಸ್ ಸಿಕ್ತು. ತುಂಬ ಅಂದರೆ ತುಂಬ ರಶ್ ಇತ್ತು. ಆದರೂ ಕೂಡ ಹೆಂಗೋ ಸೀಟ್ ಸಿಗಬೇಕು, ಏಕೆಂದರೆ ಮಗು ಇತ್ತಲ್ವ. ಆ್ಯಂಡ್ ಅಷ್ಟು ಬೇಗ ನಿಂತ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ ಅಂದ್ಬಿಟ್ಟು ಸೀಟ್ ಹಾಕಿದ್ವಿ. ಸೀಟ್ ಸಿಕ್ತು, ಕೂತ್ಕೊಂಡು ಅಲ್ಲೇ ಸ್ವಲ್ಪ ನಿದ್ದೆ ಮಾಡಿದ್ವಿ. ಬಿಕಾಸ್ ಕೆ ಆರ್ ನಗರಿಂದ ಮೈಸೂರಿಗೆ 1 ಅವರ್ ಜರ್ನಿ ಇರುತ್ತಲ್ವ, ಹಾಗಾಗಿ ಅಲ್ಲೇ ನಿದ್ದೆ ಮಾಡ್ಕೊಂಡ್ವಿ. ನಾವು ಬಸ್ ಹತ್ತಿ ಬರೋ ಅಷ್ಟರಲ್ಲಿ ಆಗಲೇ ಬೆಳಕಾಗೋಗಿತ್ತು. ಸೊ ಮೈಸೂರಿಗೆ ಫೈನಲಿ ರೀಚ್ ಆದ್ವಿ. ಸ್ವಲ್ಪ ಏನಾದರೂ ತಿನ್ನೋಕ್ಕಿರಲಿ ಅಂತ ಅಂದ್ಬಿಟ್ಟು ಅಪ್ಪ ಸ್ವಲ್ಪ ಚಿಪ್ಸ್ ಮತ್ತು ಬಿಸ್ಕೆಟ್ಸ್ ತಂದಿದ್ರು. ಯೂಶ್ವಲಿ ನಾನು ಜಶ್ವಿಗೇನು ಚಿಪ್ಸಲ್ಲಿ ಏನೂ ಕೊಡೋದಿಲ್ಲ. ಸೊ ಅವತ್ತು ಪಾಪ ಮಾರ್ನಿಂಗ್ ಅಲ್ವಾ, ಅಲ್ಲಿ ಏನೂ ಅಷ್ಟು ಸಿಗಲಿಲ್ಲ. ಹಾಗಾಗಿ ಅವಳನ್ನ ಅದನ್ನೇ ಸ್ವಲ್ಪ ತಿಂದ್ಕೊಂಡು ಆ್ಯಂಡ್ ಬಿಸ್ಕೆಟ್ಸ್ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಸ್ಟ್ಯಾಂಡಿಂಗಲ್ಲೇ ಇದ್ದಾರೆ. ತುಂಬ ದೂರ ಹೋಗ್ಬೇಕಾಗಿದ್ದರಿಂದ ನಾವು ಸೀಟಲ್ಲಿ ಕೂತ್ಕೊಳ್ಳೇಬೇಕಾಗಿತ್ತು. ಬಿಕಾಸ್ ನಿಂತ್ಕೊಂಡು ಬೇರೆಯವ್ರಿಗೆ ಸೀಟ್ ಕೊಡಿಸ್ತು ನಮಗೆ ಪೇಷನ್ಸ್ ಇರಲಿಲ್ಲ. ಆ್ಯಂಡ್ ಆ ಥರ ಮಾಡಿದ್ರೆ ನಮಗೆ ಲಾಸ್ ಅನಿಸ್ತು. ಹಾಗಾಗಿ ನಾವುಗಳೇ ಕೂತ್ಕೊಂಡ್ವಿ. ಸೊ ಅಂದಿವೇ ಹೋಗ್ತಾ ಇರಬೇಕಾದ್ರೆ ಈ ಥರ ತುಂಬ ಚೆನ್ನಾಗಿರೋ ಸೀನರೀಸ್ ಮಾತ್ರ ಸಿಗುತ್ತೆ, ವ್ಯೂ ಪಾಯಿಂಟ್ಸ್ ಎಲ್ಲ ಅಂತ ನೆನ್ಕೊಬೋದು. ಇದು ಟಿ ನರಸೀಪುರದ ಹತ್ತತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಈ ಥರ ಬೆಳಗಿನ ಜಾವದಲ್ಲಿ ನೋಡಬೇಕಂದ್ರೆ ನಮಗೂ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಪ್ರಕೃತಿನೂ ತುಂಬ ಕಾಮಾಗಿರುತ್ತೆ, ತುಂಬ ಸ್ಪೀಸಿಯಸ್ ಆಗಿತ್ತು. ನಮಗಂತೂ ತುಂಬ ಖುಷಿ ಆಯಿತು. ನಮ್ಮ ಜಶ್ವಿ ಅಂತೂ ಬಸ್ ಜರ್ನಿನ ತುಂಬ ಎಂಜಾಯ್ ಮಾಡಿದ್ಲು. ಸೊ ನಾವು ಕೆ ಆರ್ ನಗರದಲ್ಲಿ ಹತ್ತಿ ಲಾಸ್ಟ್ ನಮ್ಮ ಡೆಸ್ಟಿನೇಷನ್ ಎಲ್ಲಿತ್ತು ಅಲ್ಲೇ ಇಳ್ಕೊಂಡ್ವಿ. ಸೊ ಫ್ರೆಂಡ್ಸ್, ಮುಂದೆ ಹೇಳ್ತೀವಿ ಎಲ್ಲಿಗೆ ಹೋದ್ವಿ ಇಷ್ಟು ಅರ್ಲಿ ಮಾರ್ನಿಂಗ್ ಅಂತ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಸ್ಯಾಟರ್ಡೆ ಸಂಡೇ ಸಿಗಂದೂರಿಗೆ ಹೋಗೋಣ ಅಂತ ಹೇಳಿ. ಸ್ವಲ್ಪ ಅಪ್ಪಂಗೆ ಕೆಲಸ ಬ್ಯುಸಿ ಆದ್ದರಿಂದ ನಾವು ಇದನ್ನ ಚೂಸ್ ಮಾಡಬೇಕಾಗಿತ್ತು. ಸೊ ಮೇ ಬಿ ನಾವು ಈ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೆಲವೊಬ್ರು ಅಂದ್ಕೊತಾರೆ, ಗೆಸ್ ಮಾಡಿರ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಸೊ ಟಿ ನರಸೀಪುರ ಸೈಡ್ ಹೋದಾಗ ಜಶ್ವಿನೂ ಕೂಡ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ಲು. ಸೊ ಅವಳಿಗೂ ತುಂಬ ಇಷ್ಟ ಆಯ್ತು ಈ ಥರ ಟೆಂಪಲ್ಗೆಲ್ಲ ಹೋಗಬೇಕು ಅನ್ನೋದು. ಅದರಲ್ಲೂ ಈ ಥರ ಎಲ್ಲ ವ್ಯೂ ನೋಡಿ ಅವಳಂತೂ ಖುಷಿಪಟ್ಲು. ಸೊ ಅಲ್ಲಿ ನಾವು ಕೆ ಆರ್ ನಗರದಲ್ಲಿ ಹತ್ತಾಗಿಂದ ಮೈಸೂರು ಬಿಟ್ಟರೆ ಅದೇ ಸ್ಟಾಪಲ್ಲಿ ಸ್ಟಾಪ್ ಕೊಟ್ಟಿದ್ದು ಕೊಳ್ಳೇಗಾಲ. ಸೊ ಅಲ್ಲಂತೂ ವ್ಯೂ ಮಾತ್ರ ಸಖತ್ತಾಗಿತ್ತು. ಈ ಥರ ಬೆಟ್ಟ ಗುಡ್ಡ ನೋಡೋಕೆ ಒಂಥರ ಚೆಂದ. ಆ್ಯಂಡ್ ಅವಳು ಕೂಡ ಕತೆ ಎಲ್ಲ ಹೇಳ್ತಾ ಇದ್ಲು. ನಾವೆಲ್ಲ ಮಲ್ಕೊಂಡಿದ್ವಿ, ಅಷ್ಟು ಗೊತ್ತಾಗಲಿಲ್ಲ. ನನಗೇನೋ ಎಚ್ಚರ ಆಯಿತು ಅಂತ ಅಂದ್ಬಿಟ್ಟು ನೋಡಿದೆ. ಅಷ್ಟರಲ್ಲಿ ಆಗಲೇ ಅವಳು ಪಾಡ್ಗಳು ಕತೆ ಹೇಳ್ಕೊಂಡು ಕೂತಿದ್ಲು. ಏನು ಕೂಡ ತೊಂದರೆ ಕೊಡಲ್ಲ, ಅದು ಬೇಕು ಇದು ಬೇಕು ಅಂದೆ. ಅವಳು ಪಾಡ್ಗಳು ಕತೆ ಹೇಳ್ಕೊಂಡು ಕೂತಿದ್ಲು. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ನಮಗೂ ಕೂಡ ಖುಷಿ ಆಯಿತು. ಇವಾಗ ಅವಳೇ ಒಂದೊಂದು ಕತೆ ಎಲ್ಲ ಹೇಳ್ತಾಳೆ. ಮಕ್ಕಳು ಈ ಥರ ಮಾತಾಡೋದೇ ಚೆಂದ. ಸೊ ಫ್ರೆಂಡ್ಸ್, ಫೈನಲಿ ರೀಚ್ ಆದ್ವಿ. ಸೊ ಫೈನಲಿ ನಾವು ಬಂದಿದ್ದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ನಾವು ಸಿಗಂದೂರ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಅದಕ್ಕೆ 2 ಡೇಸ್ ಆಗುತ್ತೆ ಅಲ್ವಾ, ಹಾಗಾಗಿ ಸಂಡೇ ಮಾತ್ರ ಹೋಗಿ ಬರಬೇಕು ಅಂತ ಪ್ಲೇಸ್ ನೋಡೋಣ ಅಂದ್ಬಿಟ್ಟು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋದ್ವಿ.
ಸುದಿಗೆ ಲೀವ್ ಇತ್ತು, ಬಟ್ ಅವರು ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವರು ಬರಲಿಲ್ಲ. ಆ್ಯಂಡ್ ಯತಿ ಕೂಡ ಲೀವ್ ಇತ್ತು, ಅವನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ಬರಲಿಲ್ಲ. ಸೊ ಅಮ್ಮ ಜಶ್ವಿ ಇಬ್ಬರು ಕೂಡ ಬಸ್ಸಲ್ಲೇ ಮಲಗಿದ್ರು. ಹಾಗಾಗಿ ನಾನು ಅಪ್ಪ ಕೂಡ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಳಿದು ಧೂಪ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಜಶ್ವಿದು 2ನೇ ಸಲ ನಾವು ಮಹದೇಶ್ವರನ ಬಿಟ್ಟು ಕರ್ಕೊಂಡು ಹೋಗ್ತಾ ಇರೋದು. ಸೊ ಅವಾಗ ಕರ್ಕೊಂಡು ಹೋದಾಗ ಅವಳಿಗೆ ಅಷ್ಟು ಗೊತ್ತಿರಲಿಲ್ಲ, ಒಟ್ಟಲ್ಲಿ ಮಾಮಿ ಅನ್ನೋದು ಅವ್ನಿಗೆ ಗೊತ್ತಿತ್ತು. ಇವಾಗ ತುಂಬ ಚೆನ್ನಾಗಿ ಇದು ಮಾಡ್ತಾಳೆ, ಐಡೆಂಟಿಫೈ ಮಾಡ್ತಾಳೆ ಹುಲಿ ಮಾಮಿ ಅಂತ. ಸೊ ಯಾವುದೇ ಟೆಂಪಲ್ಗೆ ಸಂಡೇ ಟೈಮ್ ಹೋದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಹಾಗಾಗಿ ಈಗಲೂ ಕೂಡ ರಶ್ ಇತ್ತು. ಹಾಗೆ ಸ್ವಲ್ಪ ಏನೂ ತಿಂದೇ ಇರಲಿಲ್ಲ ನಾವು, ಟೈಮ್ ಆಗಿದ್ದರೂ ಕೂಡ ಅಲ್ಲೆಲ್ಲೂ ಬಸ್ಸು ಸ್ಟಾಪ್ ಕೊಟ್ಟಿರಲಿಲ್ಲ. ಹಾಗಾಗಿ ಸ್ವಲ್ಪ ಪೈನಾಪಲ್ ತೊಗೊಂಡು ಹೋದ್ವಿ. ನಾವೇನು ಅಂದ್ಕೊಂಡ್ವಿ, ಹನೂರಲ್ಲಿ ಸ್ಟಾಪ್ ಕೊಡ್ತಾರೆ, ಅಲ್ಲಿ ಟಿಫನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲೂ ಸ್ಟಾಪ್ ಕೊಡಲಿಲ್ಲ ಈ ಡ್ರೈವರು. ಡೈರೆಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಮಹದೇಶ್ವರ ಬೆಟ್ಟ ಆ್ಯಂಡ್ ಮಹದೇಶ್ವರನ ಬೆಟ್ಟದಲ್ಲಿ ಸ್ಟಾಪ್ ಮಾಡಿದ್ರು. ಆಲ್ರೆಡಿ ನಮಗೆ ತುಂಬ ಹಸಿವಾಗಿತ್ತು, ಬಟ್ ಆದರೂ ಪೇಷನ್ಸಿಂದ ತಡ್ಕೊಂಡಿದ್ವಿ. ಇನ್ನು ಪಾಪು ಕೂಡ ಹಂಗೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ಳಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡೋಗಿದ್ವಿ, ಅದನ್ನೇ ಮ್ಯಾನೇಜ್ ಮಾಡಿದ್ವಿ. ಆ್ಯಂಡ್ ಟೆಂಪಲ್ ಹತ್ರ ಸಿಕ್ತಿದ್ದಾಗೆ ಎಲ್ಲರೂ ಕೂಡ ಜೈಕಾರ ಆಗ್ತಾಯಿದ್ರು. ಹೋಗೆ ಮಾತ್ಮಲಯ ಅಂತ ಜೈಕಾರ ಆಗ್ತಾಯಿದ್ರು. ನಂದು ಇದು 5th ಟೈಮ್ ಅನಿಸುತ್ತೆ ಹೋಗಿದ್ದು. ಆ್ಯಂಡ್ ನನಗೆ ನಾನು 8th ಸ್ಟ್ಯಾಂಡರ್ಡಲ್ಲಿದ್ದಾಗ ಅಪ್ಪ ಅಮ್ಮ ಕೂಡ ಒಂದು ಹರಕೆ ಕಟ್ಕೊಂಡಿದ್ರು. ನನಗೆ ಹುಷಾರಿರಲಿಲ್ಲ, ಹಾಗಾಗಿ 108 ಕಾಯಿನ ಓಡಿಸ್ತೀನಿ ಅಂತ ಅಂದ್ಕೊಂಡಿದ್ರು. ಸೊ ಆವಾಗ ಫಸ್ಟ್ ಟೈಮ್ ಬಂದಿದ್ದು ನಾನು ಆವಾಗ ಇಷ್ಟೊಂದು ಇಂಪ್ರೂವ್ ಆಗೇ ಇರಲಿಲ್ಲ, ಅದು ಸ್ವಲ್ಪ ತುಂಬ ಗಲೀಜು ಥರ ಇತ್ತು. ಸೊ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ. ನಮ್ಮ ಜಶ್ವಿ ಬಂದಾಗಲೂ ಕೂಡ ಅದು ಈಗ ಹುಲಿ ಮೇಲೆ ದೇವ್ರು ಕೂತಿದೆ ಅಲ್ವಾ, ಸೊ ಅದೆಲ್ಲ ಆಲ್ರೆಡಿ ಆಗ್ತಾಯಿತ್ತು. ನಾವು ಅಲ್ಲಿಗೂ ಕೂಡ ಹೋಗಿದ್ವಿ. ಫೈನಲಿ ಇದಂತೂ ನೋಡಿ ತುಂಬ ಖುಷಿ ಪಟ್ಲು. ಅಂದರೆ ತುಂಬ ರಶ್ ಆಗಿತ್ತು, ಹಾಗಾಗಿ ನಾವು ಫ್ರೀ ದರ್ಶನ್ಗೆ ಹೋಗಲಿಲ್ಲ, ಅಮೌಂಟ್ ಕೊಟ್ಬಿಟ್ಟೆ ಹೋದ್ವಿ. ಬಿಕಾಸ್ ಜಶ್ವಿನೂ ಟಿಫನ್ ಮಾಡಿರಲಿಲ್ಲ ಅವಳು, ಅದಕ್ಕೋಸ್ಕರ ನಾವು ಧರ್ಮ ದರ್ಶನಕ್ಕೆ ಹೋಗಲಿಲ್ಲ, ರಶ್ ಇದ್ದಿದ್ದ ಕಾರಣ. ಅದು ಆಲ್ಮೋಸ್ಟ್ 12 ಅಥವಾ 1 ಆಗ್ತಿತ್ತು ದರ್ಶನ ಆಗೋದು. ಹಾಗಾಗಿ ನಾವು ಅಮೌಂಟ್ ಪೇ ಮಾಡೇ ದರ್ಶನ ಮಾಡ್ಕೊಂಡು ಬಂದ್ವಿ. ಬೇಗನೆ ದರ್ಶನ ಆಯ್ತು ಇವಾಗ. ಸೊ ಇವಾಗ ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡೋಣ ಅಂತ ಇದ್ದೀವಿ. ಸೊ ದರ್ಶನ ಎಲ್ಲ ಆಯಿತು. ಆ್ಯಂಡ್ ಆಲ್ರೆಡಿ ಟೈಮ್ ಆಗಿದ್ದ ರೀಸನಿಂದ ಜಶ್ವಿ ಕೂಡ ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ. ಹಾಗಾಗಿ ಅಲ್ಲೇ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಎಲ್ಲ ಸಿಕ್ತು, ಅದನ್ನೇ ಕೊಡಿಸ್ಕೊಂಡು ಅವಳನ್ನಲ್ಲೇ ಆಟಾಡಿಸ್ತಾ ಇದ್ದೀವಿ. ಸೊ ಮಕ್ಕಳಿಗೆ ಏನಾದರೂ ಸರಿ ಹೊಟ್ಟೆ ತುಂಬ ಹೋಗಿ ಕೊಟ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ಆಟಾಡ್ತಾರೆ, ಇಲ್ಲಾಂದರೆ ನಮಗೆ ತುಂಬ ಹಿಂಸೆ ಕೊಡ್ತಾರೆ. ಅದರಲ್ಲಿ ನಮ್ಮ ಜಶ್ವಿನೂ ಕೂಡ ಸೇಮ್. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಷ್ಟು ರಶ್ ಇಲ್ಲ ಊಟಕ್ಕೆ ಹಾಲ್ ಹತ್ರ. ಆ ಕಡೆ ಅಂತೂ ಕ್ಯೂವಲ್ಲಿ ತುಂಬ ರಶ್ ಇದ್ದಾರೆ. ಹಾಗಾಗಿ ನಾವೇನು ಮಾಡಿದ್ವಿ, ಫ್ರೀಯಾಗಿ ಹೋದರೆ ತುಂಬ ರಶ್ ಆಗಿಬಿಟ್ಟಿರುತ್ತೆ ಅಲ್ವಾ. ಸೊ ಟೈಮ್ ಕೂಡ ಆಗೋಗುತ್ತೆ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ. ಅವಳು ಕೂಡ ತುಂಬ ಸುಸ್ತಾಗಿಬಿಟ್ಟಿರ್ತಾಳೆ, ಮಾರ್ನಿಂಗಿಂದ ಏನು ತಿಂದಿರಲ್ಲ ಅಂತ ಒಂದು ರೀಸನ್ಗೆ ನಾವು ಅಮೌಂಟ್ ಪೇ ಮಾಡೇ ಹೋದ್ವಿ. ಪರ್ ಟಿಕೆಟ್ 250. ಸೊ ಆ ಥರ ಪೇ ಮಾಡಿಕೊಂಡೇ ಹೋದ್ವಿ. ಸೊ ಊಟಕ್ಕೆ ಫೈನಲಿ ಬಂದ್ವಿ. ಅಂದರೆ ನಮ್ದು ಇದು ಬ್ರಂಚ್ ಅಂತಲೇ ಹೇಳ್ಬೋದು, ಮಾರ್ನಿಂಗ್ ಟಿಫನ್ ಕೂಡ ಮಾಡಿರಲಿಲ್ಲ, ಒಟ್ಟಿಗೆ ಊಟಕ್ಕೇ ಬಂದ್ವಿ. ಏಕೆಂದರೆ ಅದು ಇದು ಫ್ರೂಟ್ಸ್ ಎಲ್ಲ ಹೊರ್ಗಡೆ ತಿಂದಿದ್ವಲ್ವ, ಸೊ ಹಾಗಾಗಿ. ಆ್ಯಂಡ್ ಉಪವಾಸ ಮಾಡಿಕೊಂಡು ದೇವ್ರನ್ನ ದರ್ಶನ ಮಾಡಿದ್ರೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮದು ಕೂಡ ಅದೇ ರೀತಿ ಆಯಿತು. ಸೊ ಊಟದ ಹಾಲ್ ಹತ್ರನೂ ಅಷ್ಟೇ ತುಂಬ ಅಂದರೆ ತುಂಬ ಕ್ಯೂ ಇತ್ತು ಆ್ಯಂಡ್ ರಶ್ ಇತ್ತು. ಇನ್ನು ಯೂಶ್ವಲಿ ನಮ್ಮ ಜಶ್ವಿ ಅಂತೂ ನಾನೇ ನಡೀತೀನಿ, ಚೆನ್ನಾಗಿದೆ ಪ್ಲೇಸು ಅಂತಲೇ ಆಟ ಆಡ್ಕೊಂಡೆಲ್ಲ ಅವಳು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ಲು. ಅವಳು ಕೂಡ ನಡ್ಕೊಂಡೇ ಬಂದಳು. ಬಟ್ ಇದು ಕ್ಯೂ ಸಿಸ್ಟಮ್ ಒಳಗಡೆ ಬರಬೇಕಾದ್ರೆ ಯಪ್ಪ ಸಖತ್ ಸರ್ಕಸ್ ಮಾಡಬೇಕು, ಎಲ್ಲ ನುಗ್ತಾರೆ, ಪೇಷೆನ್ಸ್ ಅನ್ನೋದೇ ಇಲ್ಲ ಜನಗಳಿಗೆ. ಸೊ ಆ ಥರ ಆಗಿತ್ತು. ಸೊ ಅಷ್ಟರಲ್ಲಿ ಅಲ್ಲಿ ಜಗಳ ಕೂಡ ಆಡ್ತಾಯಿದ್ರು ಲೇಡೀಸು, ಜಸ್ಟ್ ಕೂತ್ಕೊಳ್ಳೋ ವಿಷಯಕ್ಕೆ ಮಾತ್ರ. ನಮಗೂ ಸೀಟ್ ಸಿಕ್ತು, ಹಾಗಾಗಿ ಜಶ್ವಿನ ಕೂರಿಸ್ಕೊಂಡು ಕೂತ್ಕೊಂಡ್ವಿ. ಅವಳು ಅಲ್ಲೇ ಅಮ್ಮ ನನ್ನ ಡ್ರೆಸ್ ನೋಡಿ ತೋರಿಸಿ, ನನ್ನ ಸ್ಕರ್ಟ್ ತೋರಿಸಿ, ನನ್ನ ಟಾಪ್ ತೋರಿಸಿ, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ತೋರಿಸಿ ಅಂತೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಆ್ಯಂಡ್ ಯೂಶ್ವಲಿ ಹೆಣ್ಮಕ್ಳಿಗೆ ಅವ್ರ ತಾಯಿಂದಿರು ಏನೆಲ್ಲ ಜ್ಯುವೆಲ್ರಿ ಹಾಕ್ತಾರೆ ಅಥವಾ ಏನೆಲ್ಲ ಮೇಕಪ್ ಐಟಮ್ಸ್ ಹಾಕ್ತಾರೆ, ಅದು ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ನಮ್ಮ ಜಶ್ವಿ ನಾನು ಯಾವುದೇ ರೀತಿ ಹಿಯರಿಂಗ್ ಹಾಕಲಿ ಅದು ಅವಳಿಗೂ ಬೇಕು, ನನಗೂ ಹಾಕೊಡು ಅಂತ ಹೇಳ್ತಿರ್ತಾಳೆ. ಹಾಗಾಗಿ ಅಲ್ಲೇ ಸ್ವಲ್ಪ ಹಿಯರಿಂಗಿಂದ ಟೈಮ್ ಪಾಸ್ ಮಾಡ್ತಾಯಿದ್ವಿ ಇಬ್ಬರೂ. ಅಷ್ಟರಲ್ಲಿ ಊಟಕ್ಕೂ ಕೂಡ ಟೈಮ್ ಆಯಿತು ಅಂತ ಊಟಕ್ಕೆ ಹೋದ್ವಿ. ಸೊ ಯೂಶ್ವಲಿ ಯಾವುದೇ ಟೆಂಪಲಲ್ಲಿ ಹೋದ್ರೂ ದೇವಸ್ಥಾನದಲ್ಲಿ ಊಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಜಶ್ವಿ ಯೂಶ್ವಲಿ ಎಲ್ಲೇ ಹೋದ್ರೂ ಊಟ ಮಾಡಲ್ಲ, ಇದೇ ನನಗೆ ಒಂದು ದೊಡ್ಡ ಪ್ರಾಬ್ಲಮ್ಮು. ಆದರೂ ಕೂಡ ಸ್ವಲ್ಪನೇ ಅಂತ ಹೇಳಿ ಅವಳಿಗೂ ಕೂಡ ಊಟ ಮಾಡಿಸಿದ್ವಿ. ಊಟ ಎಲ್ಲ ಮುಗೀತು, ಇವಾಗ ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಫಸ್ಟು ಇದರಲ್ಲೇ ಆಯಿತು ಊಟ.
ಊಟ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ನೋಡಿ ಜಶ್ವಿ ಎನರ್ಜಿ ಯಾವ ರೀತಿ ಇದೆ ಅಂತ. ಊಟ ಎಲ್ಲ ಆದಮೇಲೆ ಒಂದು ರೌಂಡ್ ಜಶ್ವಿಗೂ ಕೂಡ ತೋರಿಸೋಣ ಅಂತ ಹೇಳಿ ನಾವೀಗ ಅಲ್ಲೇ ತೋರಿಸ್ತಾ ಇದ್ವಿ. ಸೊ ಅಷ್ಟೆಲ್ಲ ಆಲ್ರೆಡಿ ಬೆಳ್ಳಿ ರಥ ಎಳೀತಾ ಇದ್ರು, ಅದನ್ನು ಕೂಡ ತೋರಿಸಿದ್ವಿ. ನಾವು ಚಿಕ್ಕವರಿದ್ದಾಗ ಈ ಥರ ಏನಾದರೂ ಹೋದರೆ ನಮಗೂ ಕೂಡ ತುಂಬ ಖುಷಿ ಆಗ್ತೈತಿ ಇದನ್ನೆಲ್ಲ ನೋಡೋಕ್ಕೆ. ಹಾಗಾಗಿ ನಮ್ಮ ಜಶ್ವಿಗೂ ಕೂಡ ಹಾಗೆ ಅನಿಸುತ್ತೆ. ಅದು ಏನಕ್ಕೆ ಹಂಗೆ ಮಾಡ್ತಾಯಿದ್ದಾರೆ ಅಂತೆಲ್ಲ ಕ್ವಶನ್ಸ್ ಕೇಳ್ತಾಯಿದ್ರು. ಅದಾದಮೇಲೆ ಅಲ್ಲಿ ಆನೆ ಇರುತ್ತೆ ಅಲ್ವ, ಸೊ ಅದನ್ನು ಕೂಡ ತೋರಿಸಿದ್ವಿ. ನಮ್ಮ ಜಶ್ವಿಗೆ ಇತ್ತೀಚೆಗೆ ದಸರಾ ಟೈಮ್ ಬಂತಲ್ವ, ಪಾಪ ಆನೆಗಳನ್ನ ತೋರಿಸಿ ಆನೆ ಏನಂದ್ರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಅದನ್ನು ಕೂಡ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ದೇವ್ರ ಮುಂದೆ ಆಶೀರ್ವಾದ ತಗೊಂಡು ನಾವು ಹಂಗೆ ಹೊರಡ್ತಾ ಇದ್ವಿ. ಸೊ ಅದೇ ವೇಳೆ ಇಲ್ಲೂ ಕೂಡ 3 ಪಲ್ಲಕ್ಕಿ ನಿಂತಿತ್ತು. ಸೊ ಅದನ್ನು ಕೂಡ ಜಶ್ವಿಗೆ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ವಿ. ಅಂದರೆ ಅವಳಿಗೆ ಕನ್ಫರ್ಮ್ ಆಗೋಯಿತು. ಅವಳು ಈಗ ಎಲ್ಲಿಗೆ ಹೋಗಿದ್ವಿ ಅಂತ ಕೇಳಿದ್ರೆ ಹುಲಿ ಮಾಮಿಗೆ ಹೋಗಿದ್ವಿ ಅಂತ ಹೇಳ್ತಾಳೆ. ಆ್ಯಂಡ್ ಯೂಶ್ವಲಿ ಯಾವುದೇ ಒಂದು ಟೆಂಪಲ್ಗೆ ಬಂದರೂ ಕೂಡ ಶಾಪಿಂಗ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಜಶ್ವಿನ ಕೂಡ ಸ್ವಲ್ಪ ಆಟ ಸಾಮಾನು ತೆಗೆಸ್ಕೊಂಡ್ಳು. ಯೂಶ್ವಲಿ ಅವಳು ತೊಗೊಳ್ಳೋದೇ ಬಬಲ್ ಒಂದೇ ಅವಳು ಆಟ ಸಾಮಾನು ಅಂತ ಹೇಳಿದ್ರೆ. ಸೊ ಅಲ್ಲಿ ಅದಷ್ಟೆಲ್ಲ ತೊಗೊಂಡು ಬರಬೇಕಾದ್ರೆ ಅಮ್ಮ ಈ ಥರ ತಟ್ಟೆ ನೋಡ್ಬಿಟ್ಟು ಒಂದು ತೊಗೊಬೇಕು, ದೇವ್ರ ಮನೆಗಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅಲ್ಲೂ ಒಂದು ತೊಗೊಂಡ್ರು. ಯೂಶ್ವಲಿ ಲೇಡೀಸೇ ಅದೇ ಥರ ಅಲ್ವಾ, ಎಲ್ಲೇ ಹೋದರೂ ಏನಾದರೂ ಒಂದು ತರಬೇಕು. ಇವಾಗ ದರ್ಶನ ಎಲ್ಲ ಮುಗೀತು, ಶಾಪಿಂಗ್ ಕೂಡ ಮುಗೀತು. ಈಗ ಬಸ್ ಹತ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಬೇಗ ಮೈಸೂರಿಗೆ ರೀಚ್ ಆಗ್ತೀವಿ ಅಂತ ನೋಡ್ಬೇಕು ಇವಾಗ. ಆ್ಯಂಡ್ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬಸ್ ಕೂಡ ಮಿಸ್ ಆಯಿತು, ಅದು ಕೂಡ ರಶ್ ಇತ್ತು. ಹಾಗಾಗಿ 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಕೊನೆಗೂ ಬಸ್ ಸಿಕ್ತು. ಸೀಟ್ ಕೂಡ ಹಾಕ್ಬೇಕಿತ್ತಲ್ಲ, ಸೊ ಹಾಗಾಗಿ ಬೇಗ ಹಾಕಿದ್ವಿ. ಎಲ್ಲೇ ಬಸ್ ಹತ್ಬೇಕಾದ್ರೂ ಫುಲ್ ಜಗಳ ಆ ಥರ ಆಗ್ತಿತ್ತು. ಫೈನಲಿ ನಮಗೂ ಕೂಡ ಬಸ್ ಸಿಕ್ತು. ಆರಾಮಾಗಿ ಕುತ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಅಂದರೆ ತುಂಬ ಲಾಂಗ್ ಜರ್ನಿ ಆಯಿತು. ಮಹದೇಶ್ವರನ ಬೆಟ್ಟದಲ್ಲಿ ಹತ್ತಿದ್ದವರು ನಾವು KR ನಗರದಲ್ಲೇ ಇಳ್ಕೊಂಡಿದ್ದು. ಸೊ ಹಾಗಾಗಿ ತುಂಬ ಸುಸ್ತು, ಸ್ಟ್ರೈನ್ ಎಲ್ಲ ಆಗೋಯಿತು. ಸೊ ಆ್ಯಂಡ್ ದಸರಾ ಹತ್ರ ಬರ್ತಾ ಇರೋ ರೀಸನ್ಗೆ ಆಲ್ರೆಡಿ ಲೈಟಿಂಗ್ಸ್ನೆಲ್ಲ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ರು. ನಾನು ಕೂಡ ಒಂದ್ಸಲಿನೂ ಕೂಡ ಲೈಟಿಂಗ್ಸ್ನ ಫುಲ್ಫಿಲ್ಲಾಗಿ ನೋಡಿಲ್ಲ. ಅಟ್ಲೀಸ್ಟ್ ಈ ಸಾರಿ ಆದರೂ ನೋಡಬೇಕು ಆ್ಯಂಡ್ ಜಶ್ವಿ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸುದಿ ಯಾವ ರೀತಿ ಕರ್ಕೊಂಡು ಹೋಗ್ತಾರೋ ಅಥವಾ ಕರ್ಕೊಂಡು ಹೋಗದೇ ಇರ್ತಾರೋ ಅಂತ ನೋಡಬೇಕು. ರಶ್ಶು ಅಂತ ಮೇನ್ ರೀಸನ್ ತೊಗೊಂಡೆ ಅವರು ಕರ್ಕೊಂಡು ಹೋಗಲ್ಲ ಯೂಶ್ವಲಿ. ಸೊ ಈ ಸಲ ಪಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡ್ತೀವಿ. ಸೊ ಅಲ್ಲಿಂದ ಆದಮೇಲೆ ಕೊನೆಗೂ KR ನಗರ್ ರೀಚ್ ಆದ್ವಿ. ನೈಟೇ ಆಗೋಯ್ತು ಬರೋದು ನಾವು. ಅಷ್ಟರಲ್ಲಿ ಇತಿ ಬಂದಿದ್ದ ನಮ್ಮನ್ನ ಪಿಕ್ ಮಾಡೋಕ್ಕೆ. ಸುದಿ ಊರಿಗೆ ಹೋಗಿದ್ರು ಹಾಗಾಗಿ. ಸೊ ನಾನು ಅಪ್ಪ ನಡ್ಕೊಂಡೋದ್ವಿ. ಅಷ್ಟರಲ್ಲಿ ಇತಿ ಅಮ್ಮ ಜಶ್ವಿನ ಬಿಟ್ಟು ಮತ್ತೆ ಬಂದ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಪ್ಲೀಸ್ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಈ ಥರ ಫೋಟೋಸ್ನ ನಾವು ಕ್ಲಿಕ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. So see you in the next video. Bye.